ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾರ್ಮಲ್ ಬ್ಲೌಸ್ಗೂ ಹಾಗೂ ಕಾಲರ್ ನೆಕ್ ಬ್ಲೌಸ್ಗೂ ಏನ್ ವ್ಯತ್ಯಾಸ ಇದೆ, ಸೊ ಇದ್ರ ಬಗ್ಗೆ ಸಿಂಪಲ್ ಆಗಿ ಒಂದು ಡೀಟೇಲ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಬಿಗಿನರ್ಸ್ಗೆ ಈ ವಿಡಿಯೋ ಅನುಕೂಲ ಆಗುತ್ತೆ. ಏನಕ್ಕಂದ್ರೆ ಶೋಲ್ಡರ್ ಯಾವ್ದಕ್ಕೆ ಯಾವ ತರ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್. ಸೊ ವಿಡಿಯೋ ಶುರು ಮಾಡಕ್ ಮುಂಚೆ, ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಓಕೆನಾ? ಜೂನ್ 16ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ನಿಮ್ಗೆ ಬೋಟ್ ನೆಕ್ ಬ್ಲೌಸ್. ಸೊ ನೋಡಿ, ಬೋಟ್ ನೆಕ್ ಬ್ಲೌಸ್. ಸೊ ಬೋಟ್ ನೆಕ್ ಬ್ಲೌಸ್ ಅಂದ್ರೆ ದೋಣಿ ಆಕಾರ ಬೋಟ್ ನೆಕ್ ಬ್ಲೌಸ್. ಹಾಗೆ ಕಾಲರ್ ನೆಕ್ ಬ್ಲೌಸ್, ಎಲ್ಲ ಬ್ಲೌಸ್ ನಾನು ಇವಾಗ ಡ್ರಾ ಮಾಡ್ಕೊಂತ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಸೊ ನಿಮ್ಗೆ ಜಸ್ಟ್ ಹಾಗೆ ತೋರಿಸ್ದೆ. ಬೋಟ್ ನೆಕ್ ಬ್ಲೌಸ್, ಕಾಲರ್ ನೆಕ್ ಬ್ಲೌಸ್, ಕಟೋರಿ ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್, ಪ್ರಿನ್ಸೆಸ್ ಕಟ್ ವಿತ್ ಕಫ್ ಹಾಗೆ ಏಕೆ ಸ್ಟಿಚ್ ಮಾಡೋದು, ಕಟಿಂಗ್ ಮಾಡೋದು, ಸ್ಟಿಚ್ ಮಾಡೋದು, ಕಫ್ ಹಾಕಕ್ಕೆ ಏನಾದ್ರು ವೇರಿಯೇಷನ್ಸ್ ಇದೆಯಾ, ವ್ಯತ್ಯಾಸ ಇದೆಯಾ, ಸೊ ಇದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್. ಹಾಗೆ ನಿಮ್ಗೆ 2 ತರ ಗೌನ್, ಟ್ರೆಡಿಷನಲ್ ಫ್ರಂಟ್ ಅಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಮಾಡಿ ಫ್ಲೀಟ್ಸ್ ಇಟ್ಟು ಸ್ಯಾರಿನಲ್ಲಿ ಟ್ರೆಡಿಷನಲ್ ಗೌನ್ ಮಾಡೋದು, ಹಾಗೆ ಅಂಬ್ರೆಲಾ ಗೌನ್. ಸೊ ಇದು ಸಿಂಪಲ್ ಆಗಿ ಹೇಳ್ತಾ ಇದೀನಿ, ಇದಿಷ್ಟು ನಿಮ್ಗೆ ಕವರ್ ಆಗುತ್ತೆ. ಸೊ ಬ್ಲೌಸ್ ಅಲ್ಲಿ ನಿಮ್ಗೆ ಕಾಲರ್ ನೆಕ್ ಬ್ಲೌಸ್, ಕಟೋರಿ ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಇದೆಲ್ಲ ನಿಮ್ಗೆ ಸಿಕ್ಕತ್ತೆ. ಓಕೆನಾ? ಸೊ ಇದ್ರ ಜೊತೆಗೆ ನಿಮ್ಗೆ ಯೂನಿಫಾರ್ಮ್, ಕುರ್ತಿ ಯೂನಿಫಾರ್ಮ್ ಅಂದ್ರೆ ಏನ್ ಹೈಸ್ಕೂಲ್ ಮಕ್ಳು ಇರುತ್ತೆ, ಟಾಪ್ ಮತ್ತೆ ಬಾಟಮ್ ವಿತ್ ಜಾಕೆಟ್. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ ಜೊತೆಗೆ ನಿಮ್ಗೆ ಕಟಿಂಗ್ ಸ್ಟಿಚಿಂಗ್ ಇರುತ್ತೆ. ಸೊ ಕ್ಲಾಸ್ ಅಂತ ಅಂದ್ರೆ ಬರೀ ಅದನ್ನ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸೋದಲ್ಲ, ಅದ್ರ ಬಗ್ಗೆ ಏನ್ ಅದರಲ್ಲಿ ಮೈನಸ್ ಏನಿರುತ್ತೆ, ಪ್ಲಸ್ ಏನಿರುತ್ತೆ, ಯಾವ ರೀತಿ ಮೆಷರ್ಮೆಂಟ್ ಹಾಕೊಬೇಕು, ಯಾವ ರೀತಿ ನೋಟ್ಸ್ ಬರ್ಕೋಬೇಕು, ಯಾವ ರೀತಿ ಅದನ್ನ ನೀವು ಕ್ಲಿಯರ್ ಆಗಿ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಯಾವ ರೀತಿ ಮಾಡ್ಬೇಕು ಅನ್ನೋ ಐಡಿಯಾ ಜೊತೆಗೆ ನಿಮ್ಗೆ ಈ ಕ್ಲಾಸಸ್ ಇರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಒಂದು ಬೊಟಿಕ್ ಓಪನ್ ಮಾಡ್ಬೇಕು ಅಂತ ಅಂದ್ರೆ ನೀವು ಇದನ್ನೆಲ್ಲ ಕಲ್ತಿರ್ಲೇಬೇಕು. ಸೊ ಇದೆಲ್ಲ ನೀವು ಕಲ್ತಿದ್ರೆ ನೀವು ಮುಂದಕ್ಕೆ ಯಾವುದೇ ಡಿಸೈನ್ ಬ್ಲೌಸ್ ಬಂದ್ರು ನೀವೇ ಓನ್ ಆಗಿ ನೋಡಿದ ತಕ್ಷಣ ಮಾಡ್ಬೋದು. ಸೊ ಆ ರೀತಿ ಕ್ಲಾಸ್ ಇರುತ್ತೆ. ಸೊ ಮಿಸ್ ಮಾಡ್ಕೊಬೇಡಿ. ಜೂನ್ 16ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ನನ್ನ ಹತ್ರ ಬೇಸಿಕ್ ಎಲ್ಲ ಯಾರು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಅವ್ರು ಕಂಟಿನ್ಯೂ ಆಗ್ತಾ ಇದಾರೆ. ಹೊರಗಡೆಯಿಂದ ಯಾರು ಸೇರ್ಕೊಳ್ತೀರಾ, ನೀವು 4 ಡಾಟ್ ಬ್ಲೌಸ್ ಏನಿದೆ ಅದ್ರಲ್ಲಿ ಪರ್ಫೆಕ್ಟ್ ಇದ್ರೆ ನೀವು ಖಂಡಿತ ಈ ಕ್ಲಾಸ್ಗೆ ಸೇರ್ಕೊಳ್ಬಹುದು. 4 ಡಾಟ್ ಬ್ಲೌಸ್ ಅಲ್ಲಿ ಇನ್ನೂ ಡೌಟ್ಸ್ ಇದೆ, ನಾವು ಕ್ಲಿಯರ್ ಆಗಿ ಕಲ್ತಿಲ್ಲ, ಏನ್ ಮಾಡೋದು, ಸೇರ್ಕೊಳ್ಳೋದ ಬೇಡವಾ ಇಂಟರ್ಮೀಡಿಯೇಟ್ಗೆ ಅಂತ ಯೋಚನೆ ಮಾಡೋರು ಖಂಡಿತ ನಿಮ್ಗೆ ಟಿಪ್ಸ್ ಕೊಡ್ತೀನಿ. ಫಸ್ಟ್ ನೀವು ಬೇಸಿಕ್ ಕಂಪ್ಲೀಟ್ ಮಾಡ್ಕೊಳ್ಳಿ, 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿ, ಆಮೇಲೆ ಇಂಟರ್ಮೀಡಿಯೇಟ್ಗೆ ಜಾಯಿನ್ ಆಗಿ. ಸೊ ಬನ್ನಿ ಇವಾಗ ನಾವು ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಕ್ಲಾಸ್ ಬಗ್ಗೆ ನಿಮ್ಗೆ ಜೂನ್ 16ನೇ ತಾರೀಕಿಂದ ಶುರು ಆಗ್ತಾ ಇದೆ. ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 3000 ರೂಪೀಸ್, 3000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಜೂನ್ 16ನೇ ತಾರೀಕು ಒಳಗಡೆ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಟಾಪಿಕ್ ನ ಶುರು ಮಾಡೋಣ. ನಾರ್ಮಲ್ ಬ್ಲೌಸ್ ಹಾಗೆ ಕಾಲರ್ ನೆಕ್ ಬ್ಲೌಸ್ಗೆ ಏನ್ ವ್ಯತ್ಯಾಸ ಇರುತ್ತೆ ಅಂತ. ಸೊ ನಾರ್ಮಲ್ ಬ್ಲೌಸ್ ಇದು, ಓಕೆನಾ? ಇದೇ ಮೆಷರ್ ಇವ್ರದೇ, ಏನ್ ಬ್ಲೌಸ್ ತೋರಿಸ್ತಾ ಇದೀನಿ ಇವ್ರದೇ ಕಾಲರ್ ನೆಕ್ ಸ್ಟಿಚ್ ಮಾಡಿದೀನಿ, ಇನ್ನು ಹುಕ್ ಹಾಕಿಲ್ಲ, ಕಾಲರ್ ನೆಕ್. ಸೊ ಏನ್ ಮೆಷರ್ಮೆಂಟ್ ಇದೆ, ಸೊ ಇದಕ್ಕೆ ನಾನು ಏನ್ ಮೆಷರ್ಮೆಂಟ್ ಇಟ್ಟಿದ್ದೀನಿ, ಇದು ಡೀಪ್ ಇದೆ. ಸೊ ಇದು ತುಂಬಾ ಸ್ವಲ್ಪ ಜಾಸ್ತಿನೇ ಡೀಪ್ ಇದೆ, 10-10.5 ಇಂಚ್ ಡೀಪ್ ಇದೆ. ಸೊ ಇದಕ್ಕೆ ನಾನು ಇಟ್ಟಿರುವಂತದ್ದು 5 ಕಾಲ್ ಅಷ್ಟೇ. 5 ಕಾಲ್ ಶೋಲ್ಡರ್ ಇಟ್ಟಿದ್ದೀನಿ, ನೆಕ್ ಬಿಡುತ್ತು ಶೋಲ್ಡರ್ ಎಲ್ಲ ಸೇರಿ 5 ಕಾಲ್ ಶೋಲ್ಡರ್ ಇಟ್ಟಿದ್ದೀನಿ. ಇದಕ್ಕೆ ನಾನು 8 ಇಂಚು ಶೋಲ್ಡರ್ ಇಟ್ಟಿದ್ದೀನಿ. ಕಾಲರ್ ನೆಕ್ಗೆ ನಾನು 8 ಇಂಚು ಶೋಲ್ಡರ್ ಇಟ್ಟಿದ್ದೀನಿ. ಒಂದೇ ಮೆಷರ್ಮೆಂಟ್, ಎರಡೂ ಒಬ್ರದೇ. ಸೊ ಏನು ಚೇಂಜಸ್ ಇಲ್ಲ. ಬಟ್ ಏನ್ ಡೀಪ್ ನೆಕ್ಗೆ ನಾನು 5 ಇಂಚು ಶೋಲ್ಡರ್ ಇಟ್ಟಿದ್ದೀನಿ, ಕಾಲರ್ ನೆಕ್ಗೆ ನಾನು 8 ಇಂಚು ಅಂತ ಅಂದ್ರೆ ನಾರ್ಮಲ್ ಬ್ಲೌಸ್ಗಿನ್ನ ಕಾಲರ್ ನೆಕ್ ಬ್ಲೌಸ್ಗೆ 2.25 ಇಂಚು ಶೋಲ್ಡರ್ ಜಾಸ್ತಿ ಇಟ್ಟಿದ್ದೀನಿ. ಏನಕ್ಕೆ ಕಾಲರ್ ನೆಕ್ಗೆ ಏನಕ್ಕೆ ಜಾಸ್ತಿ ನಾವು ಶೋಲ್ಡರ್ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಹೇಳ್ತಾ ಇದ್ದೀನಿ ನೋಡಿ. ಇದು ಡೀಪ್ ನೆಕ್ ಅಂತ ಅಂದ್ರೆ, ಸೊ ನಾವು ಬ್ಲೌಸ್ ವೇರ್ ಮಾಡುವಾಗ ಸೊ ಇಲ್ಲಿ ಏನಿರುತ್ತೆ, ಇದು ಓಪನ್ ಇರುತ್ತೆ. 5.25 ಇಂಚ್ ಅಲ್ಲ, ಇದಕ್ಕೆ 5 ಇಂಚ್ ಇಟ್ಟರು ನಡೆಯುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಏನಕ್ಕಂದ್ರೆ ಡೀಪ್ ಮತ್ತೆ ಬ್ರಾಡ್ ಜಾಸ್ತಿ ಇದೆ. ಇದನ್ನ ನಾವು ವೇರ್ ಮಾಡಿದಾಗ ಇದರಿಂದ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರುತ್ತೆ, ಅಕಸ್ಮಾತ್ ಸರಿಯಾಗಿ ಸ್ಟಿಚ್ ಮಾಡಿಲ್ಲ ಅಂದ್ರೆ ಕೆಲವ್ರದ್ದು. ಬಟ್ ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಶೋಲ್ಡರ್ ಟೈಟ್ ಬರಲ್ಲ. ಹೇಳದ್ನಲ್ಲ 5.25 ಇಂಚ್ ಇಟ್ಟಿದ್ದೀನಿ, 5 ಇಂಚ್ ಇಟ್ಟರು ನಡೆಯುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಏನಕ್ಕೆ ಅಂತ ಅಂದ್ರೆ ನಾವು ವೇರ್ ಮಾಡಿದ್ರೆ ಇದು ಯಾವಾಗ್ಲೂ ಇದಿಷ್ಟು ಓಪನ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಗೆ ಹಿಡ್ದಂಗ್ ಆಗಲ್ಲ, ಶೋಲ್ಡರ್ ಹತ್ರ ಬಿಗಿ ಹಿಡ್ದಂಗ್ ಆಗಲ್ಲ. ಶೋಲ್ಡರ್ ಕಡಿಮೆ ಇಡ್ಲೇಬೇಕು. ಸಪೋಸ್ ನಾವು ಇದಕ್ಕೆ 8 ಇಂಚ್ ಇಟ್ಟಿದೀವಿ, ನಾರ್ಮಲ್ ಬ್ಲೌಸ್ಗೂ 8 ಇಂಚ್ ಇಡ್ಬೋದು ಅಂತ ಹೇಳ್ಬಿಟ್ಟು ಏನಾದ್ರು ಇಟ್ರೆ ಮೈ ಮೇಲೆ ಬ್ಲೌಸ್ ನಿಲ್ಲಲ್ಲ. ಏನಕ್ಕಂದ್ರೆ ಡೀಪ್ ಜಾಸ್ತಿ ಇದೆ, ಬ್ರಾಡ್ ಜಾಸ್ತಿ ಇದೆ. ಈ ತರ ಇರೋದಕ್ಕೆ ಯಾವಾಗ್ಲೂ ನಾವು ಶೋಲ್ಡರ್ ಕಡಿಮೆನೆ ಇಟ್ಕೊಳ್ಬೇಕು. ಎಷ್ಟು ಇಟ್ಕೊಳ್ಬೇಕು ಮೇಡಮ್ ಅಂತ ಅಂದ್ರೆ ಮೆಷರ್ಮೆಂಟ್ ಮೇಲೆ ಹೋಗುತ್ತೆ, ಡೀಪ್ ಮೇಲೆ ಹೋಗುತ್ತೆ. ಎಲ್ಲದಕ್ಕೂ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಇಟ್ಕೊಳ್ಳಿ ಶೋಲ್ಡರ್ ಅಂತ ಹೇಳಕ್ಕಾಗಲ್ಲ. ಓಕೆನಾ? ಓಕೆ, ನಾವಿವಾಗ ಕಾಲರ್ ನೆಕ್ ಬ್ಲೌಸ್ಗೆ ಏನಕ್ಕೆ ಜಾಸ್ತಿ ಶೋಲ್ಡರ್ ಇಟ್ಕೊಳ್ಬೇಕು, ಓಕೆನಾ? ಸೊ ಇಲ್ಲಿ ನೋಡ್ಬೋದು ಯಾವುದೇ ನಿಮ್ಗೆ ಓಪನ್ ಇಲ್ಲ, ಇದು ಹಾಫ್ ಕಾಲರ್ ನೆಕ್. ಸೊ ಇಲ್ಲಿ ನಿಮ್ಗೆ ಯಾವುದೇ ಓಪನ್ ಇಲ್ಲ.
ಸೊ ವೇರ್ ಮಾಡುವಾಗ ಸಪೋಸ್ ಈ ಶೋಲ್ಡರ್ ಏನಾದ್ರೂ ಅವ್ರಿಗಿನ್ನ ಕಡಿಮೆ ಆಯ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಬ್ಲೌಸ್ ವೇರ್ ಮಾಡಕ್ಕಾಗಲ್ಲ. ಏನಕ್ಕಂದ್ರೆ ಇವ್ರದ್ದು ಶೋಲ್ಡರ್ ಏನಿದೆ ಅದು ಎಕ್ಸಾಕ್ಟ್ ಆಗಿ ಬಂದ್ಬಿಡ್ಬೇಕು. ಏನ್ ನಮ್ಮ ಬೆನ್ನಿದೆ, ಈ ಬೆನ್ನು ಅಗಲ ಏನಿದೆ ಇದು ಕರೆಕ್ಟ್ ಆಗಿ ಕೂತ್ಕೊಳ್ಬೇಕು ಬ್ಲೌಸ್. ಓಕೆನಾ? ಸೊ ಅದೇ ನೋಡಿ, ನಮ್ ನಾರ್ಮಲ್ ಬ್ಲೌಸ್ ಅಲ್ಲಿ ಇದಕ್ಕಿಂತ ಕಡಿಮೆ ಇಟ್ರು ಪರವಾಗಿಲ್ಲ, ಇದಿಷ್ಟು ಟೀಪ್ ಇರುತ್ತೆ, ನಮ್ಗೆ ಇದು ಹಿಡ್ದಂಗ ಆಗಲ್ಲ. ಬಟ್ ಈ ಕಾಲರ್ ನೆಕ್ಕಲ್ಲಿ ಹಂಗಲ್ಲ. ಇದು ಏನಿದೆ ನಮ್ ಶೋಲ್ಡರ್ಗೆ ಇಷ್ಟಗಲ, ಮೈ ಏನಿದೆ ಅಷ್ಟು, ಈ ಬಾಡಿ ಏನಿದೆ ಅಷ್ಟಗಲ ಕರೆಕ್ಟ್ ಆಗಿ ನಾವು ಕೂತ್ಕೊಳ್ಳೋ ತರ ನಮ್ ಇಟ್ಕೊಳ್ಬೇಕು ಮೆಷರ್. ಸೊ ಆವಾಗ ಶೋಲ್ಡರ್ ನಮ್ದು ಏನಿದೆ ಎಕ್ಸಾಕ್ಟ್ ಇಟ್ಕೊಳ್ಬೇಕು. 16 ಇಂಚ್ ಇತ್ತು ಇವ್ರದ್ದು. ಸೊ ಅದ್ರಲ್ಲಿ ಅರ್ಧ ಅಂದ್ರೆ 8 ಇಂಚು ಹಾಕಿದೀನಿ. 8 ಇಂಚು ಕಂಪ್ಲೀಟ್ ಆಗಿ ಹಾಕಿದೀನಿ, ನಾನು ಎಲ್ಲೂ ಯಾವ್ದು ಮೈನಸ್ ಮಾಡಿಲ್ಲ. ಸೊ ಏನಕ್ಕಂದ್ರೆ ಇದ್ರಲ್ಲಿ ಡೀಪ್ ಇಲ್ಲ. ಮತ್ತೆ ಇನ್ನೊಂದು ಇದ್ರಲ್ಲಿ ಹೇಳ್ಬೇಕಾಗುವಂಥದ್ದು, ಯಾವುದೇ ಕಾರಣಕ್ಕೂ ಬೇಕಾದ್ರೆ ಈ ತರ ಕಾಲರ್ ನೆಕ್ಗೆ ನೀವು ಶೋಲ್ಡರ್ ಒಂದು 1/2 ಇಂಚ್ ಜಾಸ್ತಿ ಇಟ್ಟರು ನಡೆಯುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಕಡಿಮೆ ಅಂತೂ ಇಡ್ಲೇಬಾರ್ದು. ಕಡಿಮೆ ಇಟ್ರೆ ಬ್ಲೌಸ್ ವೇರ್ ಮಾಡಕ್ಕೆ ಆಗಲ್ಲ. ಹಂಗೂ ಬಲವಂತ ಮಾಡಿ ವೇರ್ ಮಾಡಿದ್ರು ಉಸಿರು ಕಡ್ದಂಗ ಆಗತ್ತೆ. ಅವರು ಅದ್ರಲ್ಲಿ ½ ಅವರ್, ಅರ್ಧ ಗಂಟೆ ಇರಕಾಲ ಕಿತ್ತು ಬಿಸಾಕಣ ಅನ್ಸಿರುತ್ತೆ. ಮತ್ತೆ ಲೈಫಲ್ಲಿ ಆ ಬ್ಲೌಸ್ ನ ಅವ್ರು ಹಾಕಲ್ಲ. ಪರವಾಗಿಲ್ಲ, ಬೇಕಾದ್ರೆ ಒಂದು 1/2 ಇಂಚ್ ಎಕ್ಸ್ಟ್ರಾನೇ ಇರ್ಲಿ, ಲೂಸೇ ಇರ್ಲಿ, ಫ್ರೀ ಆಗಿದೆ ನಾವು ವೇರ್ ಮಾಡ್ಬೋದು. ಬಟ್ ಟೈಟ್ ಆಗಿದ್ರೆ ಖಂಡಿತ ಅದನ್ನ ವೇರ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಯಾವಾಗ್ಲೂ ನೀವು ಕಾಲರ್ ನೆಕ್ಗೆ ಏನ್ ಶೋಲ್ಡರ್ ಇದೆ ಎಕ್ಸಾಕ್ಟ್ ಆಗಿ ಇಟ್ಕೊಳ್ಳಿ. ಸೊ ಅದರಿಂದ ನಿಮ್ಗೆ ಕರೆಕ್ಟ್ ಆಗಿ ಬ್ಲೌಸ್ ಬರುತ್ತೆ. ಸೊ ಇದು ಇವತ್ತಿನ ಸ್ಮಾಲ್ ವಿಡಿಯೋ. ಇದ್ರ ಬಗ್ಗೆ ಕಮೆಂಟ್ಸ್ ಬಂದಿತ್ತು, ಹಾಗಾಗಿ ಡೌಟ್ ಕ್ಲಿಯರ್ ಮಾಡೋಣ ಅಂತೇಳಿ ನಾನು ಈ ವಿಡಿಯೋ ಮಾಡಿದ್ದು. ಸೊ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಜೂನ್ 14ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಮಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೆ ಈ ಏನಿದೆ ಇದ್ರದ್ದು ಬಗ್ಗೆ ಯಾರಿಗೆ ಗೊತ್ತಿರಲಿಲ್ಲ ಅಂತವ್ರು ನನಗೆ ಕಮೆಂಟ್ ಹಾಕಿ. ಡೀಪ್ ನೆಕ್ ಇದ್ರೆ ಕಡಿಮೆನೇ ಇಡಬೇಕು ಶೋಲ್ಡರ್, ಕಾಲರ್ ನೆಕ್ ಆದ್ರೆ ಏನಿದೆ ಶೋಲ್ಡರ್ ಎಕ್ಸ್ಟ್ರಾ ಇಡ್ಲೇಬೇಕು. ಸೊ ಇದು ಇವತ್ತಿನ ಟಾಪಿಕ್. ಓಕೆನಾ? ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.